ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4 ಸಂಚಿಕೆ 11 ಸೆಪ್ಟೆಂಬರ್ 21, 2020. ವೈದ್ಯ ಲೋಕದ ಆಕಸ್ಮಿಕಗಳು. ಕಣ್ಣಿನ ಒಳಗಿಳಿದ ಯುದ್ಧ ವಿಮಾನದ ಚೂರು ಭಾಗ 2. ಕಣ್ಣಿನ ಮಸೂರಕ್ಕೆ ಪರ್ಯಾಯವಾದ ವಸ್ತುವನ್ನು ಬೆಳೆಸಬೇಕೆನ್ನುವ ಚಿಂತನೆ ಇತ್ತು ಎನ್ನುವ ಬಗ್ಗೆ ಶನಿವಾರದ ಸಂಚಿಕೆಯಲ್ಲಿ ಕೇಳಿದಿರಿ. ಆದರೆ ಈ ಪರ್ಯಾಯ ವಸ್ತು ಯಾವುದು? ಈ ಕುರಿತು ಡಾ. ರಿಡ್ಲೆ ಅವರ ಆಲೋಚನೆಗೆ ಹಲವಾರು ವಸ್ತುಗಳು ಬಂದವಾದರೂ ಯಾವುದೂ ಸೂಕ್ತ ಎನಿಸಲಿಲ್ಲ. ಹೀಗೆ ಒಮ್ಮೆ ಚಿಂತನೆಯಲ್ಲಿ ತೊಡಗಿದ್ದ ಡಾ. ರಿಡ್ಲೆ ಸುಸ್ತಾಗಿ ಹಾಗೆಯೇ ಹಿಂದಕ್ಕೆ ಒರಗಿ ಕಣ್ಣು ಮುಚ್ಚಿದ್ದರು. ಅವರ ನೆನಪಿನ ಸುರಳಿ ಬಿಚ್ಚಿಕೊಂಡಿತು. ಹಠಾತ್ತಾಗಿ ಅವರಿಗೆ 2ನೇ ಮಹಾಯುದ್ಧದ ವೇಳೆ ತಾವು ಸೇವೆ ಸಲ್ಲಿಸಿದ್ದ ಘಟನೆಗಳು ನೆನಪಾದವು. ಬ್ರಿಟಿಷ್ ಯುದ್ಧ ವಿಮಾನಗಳ ಚಾಲಕರ ಮುಂದೆ ಇರುವ ಗಾಜಿನ ಮೇಲೆ ಸಿಡಿಗುಂಡು ಬಿದ್ದು ಒಡೆದಾಗ ಆ ಗಾಜಿನ ತುಂಡುಗಳು ಚಾಲಕರ ಕಣ್ಣಿನ ಒಳಗೆ ಸೇರಿ ಘಾಸಿ ಮಾಡುತ್ತಿದ್ದವು. ಇದಕ್ಕಾಗಿ ಕೆಲವು ಸಂಶೋಧಕರು ಮೂತಿಯ ಗಾಜನ್ನು ಪಾಲಿಮಿಥೈಲೇಟ್ ಮೆಟಾ ಆಕ್ರಿಲೇಟ್ ಎಂಬ ವಿಶಿಷ್ಟ ಮಾದರಿಯ ಪ್ಲಾಸ್ಟಿಕ್ ಸಂಯುಕ್ತದಿಂದ ಮಾಡುತ್ತಿದ್ದರು. ಈ ವಸ್ತು ಸಾಕಷ್ಟು ಶಕ್ತಿಶಾಲಿ ಮತ್ತು ತಕ್ಕ ಮಟ್ಟಿಗೆ ಗುಂಡು ನಿರೋಧಕವಾಗಿತ್ತು. ಒಡೆದರೂ ಬಹಳ ಚೂಪಾದ ಅಂಚುಗಳು ಇರುತ್ತಿರಲಿಲ್ಲ. ಜೊತೆಗೆ ಇದರ ತುಂಡು ಕಣ್ಣಿನ ಒಳಗೆ ನುಗ್ಗಿದರೂ ಅಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಬದಲಾವಣೆಗಳನ್ನು ಮಾಡುತ್ತಿರಲಿಲ್ಲ. ಅದನ್ನು ಕಣ್ಣಿನಿಂದ ಹೊರತೆಗೆದು ಕಣ್ಣಿನ ಗಾಯಕ್ಕೆ ಚಿಕಿತ್ಸೆ ಮಾಡಿದರೆ ಕಣ್ಣು ಉಳಿಯುವ ಸಾಧ್ಯತೆಯೂ ಇರುತ್ತಿತ್ತು. ಇಂತಹ ವಿಷಯಗಳನ್ನು ಡಾ. ರಿಡ್ಲೆ ಆ ಸಮಯದಲ್ಲಿ ಸಾಕಷ್ಟು ಗಮನಿಸಿದ್ದರಾದರೂ ಯುದ್ಧ ಕಾಲದಲ್ಲಿ ಅದರ ವಿಶ್ಲೇಷಣೆ ಮಾಡುವಷ್ಟು ಕಾಲಾವಕಾಶ ಇರುತ್ತಿರಲಿಲ್ಲ. ಈಗ ತೀರಾ ಆಕಸ್ಮಿಕವಾಗಿ ಆ ಸಂಗತಿಗಳು ನೆನಪಾದವು. ಅದರ ಕುರಿತಾದ ಮತ್ತಷ್ಟು ಅಧ್ಯಯನದ ನಂತರ ಕೃತಕ ಮಸೂರಕ್ಕೆ ಪಾಲಿಮಿಥೈಲೇಟ್ ಮೆಟಾ ಆಕ್ರಿಲೇಟ್ ಸಂಯುಕ್ತವೇ ಸೂಕ್ತ ಎಂದು ನಿರ್ಧರಿಸಿದರು. ಕಣ್ಣಿನಲ್ಲಿ ಕೂರಿಸುವುದಕ್ಕೆ ಮುನ್ನ ಪಾಲಿಮಿಥೈಲೇಟ್ ಮೆಟಾ ಆಕ್ರಿಲೇಟ್ ಬಳಸಿ ಮಾಡಿದ ಕೃತಕ ಮಸೂರವನ್ನು ಕ್ರಿಮಿಗಳಿಂದ ಮುಕ್ತಗೊಳಿಸಬೇಕು. ಆದರೆ ಆ ಸಂಯುಕ್ತದ ರಾಸಾಯನಿಕ ರಚನೆಯನ್ನು ಹಾಳು ಮಾಡದ ಕ್ರಿಮಿನಾಶಕ ಯಾವುದೆಂದು ಯಾರಿಗೂ ತಿಳಿದಿರಲಿಲ್ಲ. ಇಂತಹ ವಸ್ತುವನ್ನು ಶರೀರದ ಒಳಗೆ ಚಿಕಿತ್ಸೆಗಾಗಿ ಸೇರಿಸುವ ಪ್ರಯೋಗ ಇತಿಹಾಸದಲ್ಲಿ ಅದೇ ಮೊದಲು. ಪ್ರತಿ ಹೆಜ್ಜೆಯಲ್ಲೂ ಹೊಸ ಸವಾಲುಗಳು, ವಿಭಿನ್ನ ಕಲಿಕೆಗಳು ಇರುವುದರಲ್ಲಿ ಅತ್ಯಂತ ಸೌಮ್ಯವೂ ಪ್ರಭಾವಶಾಲಿಯೂ ಆದ ಸೆಟ್ರಿಮೈಡ್ ಎಂಬ ದ್ರಾವಣವನ್ನು ಬಳಸಿದರು. ಕೆಲವು ರೋಗಿಗಳಲ್ಲಿ ಅದು ಕೂಡ ಪ್ರತಿಕ್ರಿಯೆ ತೊಡಗಿದ್ದರಿಂದ ಮುಂದೆ ಕೃತಕ ಮಸೂರಕ್ಕಾಗಿಯೇ ಬೇರೆಯೇ ಕ್ರಿಮಿನಾಶಕ ಅಭಿವೃದ್ಧಿಯಾಯಿತು. ಮುಂದಿನ ಹೆಜ್ಜೆ ಈ ಪಾಲಿಮಿಥೈಲೇಟ್ ಮೆಟಾ ಆಕ್ರಿಲೇಟ್ ಎಂಬ ವಸ್ತುವನ್ನು ಮಸೂರದ ಆಕಾರಕ್ಕೆ ತರುವುದು. ಈ ಕೆಲಸಕ್ಕೆ ಜಾನ್ ಪೈಕ್ ಎಂಬ ತಜ್ಞರು ಮುಂದೆ ಬಂದರು. ಆ ವೇಳೆಗೆ ಮಾರುಕಟ್ಟೆಯಲ್ಲಿ ದೊರೆಯುತ್ತಿದ್ದ ವಾಣಿಜ್ಯ ಉದ್ದೇಶದ ಪಾಲಿಮಿಥೈಲೇಟ್ ಮೆಟಾ ಆಕ್ರಿಲೇಟ್ ಸಂಪೂರ್ಣ ಪಾರದರ್ಶಕವಾಗಿ ಇರಲಿಲ್ಲ. ಹೀಗಾಗಿ ಜಾನ್ ಪೈಕ್ ಅವರು ತಮ್ಮ ಪರಿಚಯದ ICI ಎಂಬ ಪ್ರಖ್ಯಾತ ರಾಸಾಯನಿಕ ಕಂಪನಿಯ ಸಹಾಯ ಕೇಳಿದರು. ಅಲ್ಲಿನ ಪಾಲಿಮರ್ ತಜ್ಞ ಡಾ. ಜಾನ್ ಹಾಲ್ಟ್ ಅವರಿಗೆ ವಿಷಯ ತಿಳಿಸಿ ಅತ್ಯಂತ ಶುದ್ಧ ರೂಪದ ಯಾವುದೇ ಬೆರಕೆ ಇಲ್ಲದ ಪಾಲಿಮಿಥೈಲೇಟ್ ಮೆಟಾ ಆಕ್ರಿಲೇಟ್ ತಯಾರಿಸಿಕೊಡುವಂತೆ ಕೇಳಿದರು. ಈ ಪ್ರಯೋಗದ ಮಹತ್ವವನ್ನು ಅರಿತ ಡಾ. ಹಾಲ್ಟ್ ಅವರು ಬಹಳ ಶ್ರಮವಹಿಸಿ ಅತ್ಯಂತ ಶುದ್ಧ ರೂಪದ ಪಾಲಿಮಿಥೈಲೇಟ್ ಮೆಟಾ ಆಕ್ರಿಲೇಟ್ ತಯಾರಿಸಿಕೊಟ್ಟರು. ಭವಿಷ್ಯದ ಕೃತಕ ಮಸೂರಗಳಿಗೆ ಈ ವಸ್ತು ದಶಕಗಳ ಕಾಲ ಮಾದರಿಯಾಗಿತ್ತು. ಇದನ್ನು ಬಳಸಿ ಜಾನ್ ಪೈಕ್ ಮಸೂರಗಳ ಮಾದರಿ ತಯಾರಿಸಿದರು. ಪ್ರತಿಯೊಂದು ಮಾದರಿಯ ಮಸೂರದ ಸಾಮರ್ಥ್ಯವನ್ನು ಬಹಳ ನಿಷ್ಕೃಷ್ಟ ಲೆಕ್ಕಾಚಾರಗಳಿಂದ ಅಳೆಯಲಾಯಿತು. ಯಾವುದೇ ಅಡ್ಡದಾರಿ ಹಿಡಿಯದೆ, ಆತುರ ಬೀಳದೆ, ಸರಿಯಾದ ರೋಗಿಯನ್ನು ಹುಡುಕಿ
ಅವರಿಗೆ ಕೃತಕ ಮಸೂರ ಅಳವಡಿಸುವ ಸಾವಕಾಶದ ದಾರಿಯನ್ನು ಡಾಕ್ಟರ್ ರಿಡ್ಲೆ ಅನುಸರಿಸಿದರು. ಮುಖ್ಯವಾಗಿ ಒಂದು ಕಣ್ಣಿನಲ್ಲಿ ಮಾತ್ರ ಪೊರೆ ಬೆಳೆದಿರುವ ರೋಗಿಗಳನ್ನು ಹುಡುಕುತ್ತಿದ್ದರು. ಈ ಕೃತಕ ಮಸೂರದಿಂದ ಒಂದು ಕಣ್ಣು ಹಾಳಾದರೆ ಕನಿಷ್ಠ ಮತ್ತೊಂದು ಕಣ್ಣಾದರೂ ಉಳಿದಿರುತ್ತದೆ ಎಂದು ಅವರ ಆಶಯ. ಈ ಹುಡುಕಾಟದಲ್ಲಿ ಅವರಿಗೆ 45 ವರ್ಷ ವಯಸ್ಸಿನ ಓರ್ವ ಮಹಿಳೆ ದೊರೆತರು. ಮೊದಲು ಸಾಮಾನ್ಯವಾಗಿ ಅವರಿಗೆ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ನಡೆಸಿ ಯಾವುದೇ ತೊಂದರೆ ಆಗಿಲ್ಲ ಎಂದು ಖಾತ್ರಿಯಾದ ನಂತರ 3 ತಿಂಗಳು ಕಳೆದು 1949 ನವೆಂಬರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃತಕ ಮಸೂರವನ್ನು ಆಕೆಯ ಕಣ್ಣಿಗೆ ಅಳವಡಿಸಿದರು. ಆಕೆ ಬಹಳ ಚೆನ್ನಾಗಿ ಚೇತರಿಸಿಕೊಂಡರು. ಲೆಕ್ಕಾಚಾರಗಳಲ್ಲಿ ಸ್ವಲ್ಪ ಏರುಪೇರು ಆಗಿದ್ದರಿಂದ ನೈಸರ್ಗಿಕ ಮಸೂರಕ್ಕಿಂತ ಈ ಕೃತಕ ಮಸೂರ ಸ್ವಲ್ಪ ದಪ್ಪನಾಗಿತ್ತು. ಬಿಂಬ ಸ್ಪಷ್ಟವಾಗಿ ಮೂಡದಿದ್ದರೂ ಮಸೂರ ಇಲ್ಲದ ಪರಿಸ್ಥಿತಿಗಿಂತ ಇದು ಬಹಳ ಉತ್ತಮವಾಗಿತ್ತು. ಇದರಿಂದ ಪ್ರೋತ್ಸಾಹಿತರಾದ ಡಾಕ್ಟರ್ ರಿಡ್ಲೆ ಲೆಕ್ಕಾಚಾರಗಳನ್ನು ಮತ್ತಷ್ಟು ಸ್ಪಷ್ಟವಾಗಿಸುತ್ತಾ ಹೋದರು. ಹೀಗೆ ಮುಂದುವರೆದಂತೆಲ್ಲ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಬಲ್ಲ ಕೃತಕ ಮಸೂರಗಳು ತಯಾರಾದವು. ಮುಂದಿನ ಕೆಲವು ವರ್ಷಗಳಲ್ಲಿ ಈ ರೀತಿ ಕೃತಕ ಮಸೂರ ಪಡೆದವರ ಸಂಖ್ಯೆ 1,000ವನ್ನೂ ಮೀರಿತ್ತು. ನಿಧಾನವಾಗಿ ಶಸ್ತ್ರಚಿಕಿತ್ಸೆಯ ತಂತ್ರಗಳು ಅಭಿವೃದ್ಧಿ ಹೊಂದುತ್ತಾ ಹೋದವು. ಡಾಕ್ಟರ್ ರಿಡ್ಲೆ ಅವರ ತಂಡದ ಶ್ರಮ ಸಾರ್ಥಕವಾಗಿತ್ತು. ಅನೇಕ ಪ್ರಸಿದ್ಧ ವೈದ್ಯರು ಡಾಕ್ಟರ್ ರಿಡ್ಲೆ ಅವರ ಕೆಲಸವನ್ನು ಶ್ಲಾಘಿಸಿದರು. ಅಂತೆಯೇ ವಿರೋಧಿಗಳಿಗೂ ಕೊರತೆ ಇರಲಿಲ್ಲ. ಕೃತಕ ಮಸೂರದ ಚಿಕಿತ್ಸೆ ಸಫಲವಾಗದ ರೋಗಿಗಳನ್ನು ಹಿಡಿದು ಡಾಕ್ಟರ್ ರಿಡ್ಲೆ ಅವರನ್ನು ತಾರಾಮಾರ ವಿಮರ್ಶಿಸುವ ಹಲವಾರು ಪ್ರಸಿದ್ಧ ವೈದ್ಯರೂ ಇದ್ದರು. ಕೃತಕ ಮಸೂರ ಕೂರಿಸುವ ಪ್ರಯತ್ನಗಳನ್ನು ಮಾಡಿದ ಕೆಲವು ವೈದ್ಯರ ಯತ್ನಗಳು ವಿಫಲವಾದವು. ಹೀಗಾಗಿ ಒಂದು ಹಂತದಲ್ಲಿ ಕೃತಕ ಮಸೂರಗಳನ್ನು ತಿರಸ್ಕರಿಸುವ ಪ್ರಯತ್ನಗಳೂ ನಡೆದಿದ್ದವು. ಇದರ ಅತೀ ಮುಖ್ಯ ಕಾರಣವೆಂದರೆ ಕೃತಕ ಮಸೂರಗಳ ಗುಣಮಟ್ಟ. ಅದು ಬದಲಾಗದ ಹೊರತು ಈ ಕ್ಷೇತ್ರ ಬೆಳೆಯುವಂತೆ ಇರಲಿಲ್ಲ. 1970ರ ದಶಕದಲ್ಲಿ ಕೃತಕ ಮಸೂರಗಳಿಗೆ ಮತ್ತೊಮ್ಮೆ ಕಾಯಕಲ್ಪ ಒದಗಿತು. ಪಾಲಿಮರ್ ತಂತ್ರಜ್ಞಾನ ವಿಕಾಸವಾಗುತ್ತಿದ್ದಂತೆ ಕೃತಕ ಮಸೂರಗಳ ಗುಣಮಟ್ಟ ಬದಲಾಗುತ್ತಾ ಹೋಯಿತು. ನೈಸರ್ಗಿಕ ಮಸೂರದಂತೆ ಬಾಗಿ ಬಳುಕಬಲ್ಲ ಕೃತಕ ಮಸೂರಗಳೂ ಬಂದವು. ಕಣ್ಣಿನಲ್ಲಿ ಕೂರಿಸಿದಾಗ ಅವುಗಳು ಜಾರದಂತೆ ಹಿಡಿದು ನಿಲ್ಲಿಸಬಲ್ಲ ತಂತ್ರಜ್ಞಾನ ಬಂದಿತು. ಸದ್ಯದ ಮೈಕ್ರೋ ನ್ಯಾನೋ ತಂತ್ರಜ್ಞಾನಗಳು ಕೃತಕ ಕಣ್ಣನ್ನೇ ತಯಾರು ಮಾಡಬಲ್ಲಷ್ಟು ಶಕ್ತವಾಗಿದೆ. ಕಣ್ಣು ಇಲ್ಲದವರಿಗೆ ಅಥವಾ ಕಣ್ಣು ಕಳೆದುಕೊಂಡವರಿಗೆ ಈ ರೀತಿಯ ವಿಶೇಷ ಕಣ್ಣನ್ನು ತಯಾರಿಸಲು ಪ್ರಯತ್ನಗಳು ನಡೆದಿವೆ. ಬಯೋನಿಕ್ ಕಣ್ಣು ಎಂದು ಕರೆಯಲ್ಪಡುವ ಮಾದರಿಯನ್ನು ಈಗಾಗಲೇ ಪರೀಕ್ಷಾರ್ಥವಾಗಿ ತಯಾರಿಸಲಾಗಿದೆ. ಗಾಜಿನ ಪರದೆಯ ಮೇಲೆ ಬೆಳ್ಳಿಯ ಲೇಪನ ಹಚ್ಚಿ ಅದರ ಮೇಲೆ ಬೀಳುವ ಬೆಳಕಿನ ಕಿರಣಗಳನ್ನು ವಿದ್ಯುತ್ ಕಾಂತೀಯ ಸಂಕೇತಗಳನ್ನಾಗಿ ಪರಿವರ್ತಿಸಿ ಅವನ್ನು ಮೆದುಳಿಗೆ ರವಾನಿಸುವ ನರತಂತುಗಳಿಗೆ ಜೋಡಿಸುವ ಸಾಹಸ ನಡೆದಿದೆ. ಸದ್ಯಕ್ಕೆ ನೈಸರ್ಗಿಕ ಕಣ್ಣಿನ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಇಂತಹ ಬಯೋನಿಕ್ ಕಣ್ಣಿನ ಶಕ್ತಿ ತೀರಾ ಕಡಿಮೆ. ಆದರೆ ಭವಿಷ್ಯದ ತಂತ್ರಜ್ಞಾನದ ಅಭಿವೃದ್ಧಿ ಈ ಅಂತರವನ್ನು ಕಡಿಮೆ ಮಾಡಬಲ್ಲದು. ಈ ಬೆಳವಣಿಗೆಯ ಆರಂಭದ ಹರಿಕಾರರು ಡಾಕ್ಟರ್ ರಿಡ್ಲೆ ಮತ್ತು ಅವರ ತಂಡದ ಸದಸ್ಯರು. 1966ರಲ್ಲಿ ಮತ್ತೊಂದು ಬೆಳವಣಿಗೆ ಕಂಡಿತು. ಅಂದಿನ ಪ್ರಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಚಾರ್ಲ್ಸ್ ಕಲ್ಮೆನ್ ತಮ್ಮ ಹಲ್ಲುಗಳ ಚಿಕಿತ್ಸೆಗೆ ದಂತವೈದ್ಯರ ಬಳಿ ಹೋಗಿದ್ದರು. ದಂತವೈದ್ಯರು ಚಿಕಿತ್ಸೆಗೆ ಬಳಸುವ ಶ್ರವಣಾತೀತ ತರಂಗಗಳ ಉಪಕರಣ ನೋಡಿದಾಗ ಅವರಿಗೆ ಒಂದು ಮಹತ್ವದ ಆಲೋಚನೆ ಬಂದಿತು. ಕಣ್ಣಿನ ಮಸೂರದ ರಚನೆಯನ್ನು ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ದ ಡಾಕ್ಟರ್ ಕೆಲ್ಮನ್ ಅದರಲ್ಲಿನ ತಂತುಗಳ ಸಂರಚನೆಯನ್ನು ಚೆನ್ನಾಗಿ ಅರಿತಿದ್ದರು. ಈ ತಂತುಗಳ ವಿನ್ಯಾಸವನ್ನು ದುರ್ಬಲಗೊಳಿಸಿದರೆ ಮಸೂರ ತೆಳ್ಳಗಾಗಿ ದಪ್ಪನೆಯ ದ್ರವದಂತೆ ಆಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಶ್ರವಣಾತೀತ ತರಂಗಗಳನ್ನು ಬಳಸಿ ಪೊರೆ ಬಂದಿರುವ ಮಸೂರಗಳನ್ನು ದುರ್ಬಲಗೊಳಿಸಿ ದ್ರವರೂಪಕ್ಕೆ ತಂದರೆ ಆಗ ತೀರಾ ಸಣ್ಣ ರಂಧ್ರದಿಂದ ಅದನ್ನು ಸೆಳೆದು ಹಾಕಬಹುದು ಎಂದು ಅಂದಾಜು ಮಾಡಿದರು. ಈ ಪದ್ಧತಿ
ಇಂದು ಕಣ್ಣಿನ ಪೊರೆಯ ಚಿಕಿತ್ಸೆಯಲ್ಲಿ ಬಹಳ ಪ್ರಮುಖ ಸ್ಥಾನ ಪಡೆದಿದೆ. ನಿಸರ್ಗದ ಜೀವವಿಕಾಸ ಪ್ರಕ್ರಿಯೆಯಲ್ಲಿ ಕಣ್ಣಿನ ಮಹತ್ವ ಪ್ರಮುಖವಾದದ್ದು. ನೀರಿನಲ್ಲಿ ಆರಂಭವಾದ ಜೀವವಿಕಾಸ ಬಹುಕಾಲದ ನಂತರ ನೆಲಕ್ಕೆ ಬಂದಿತು. ಆಗ ಕಣ್ಣುಗಳ ವಿನ್ಯಾಸ ಸಾಕಷ್ಟು ಬದಲಾಯಿತು. ವಿಕಾಸ ಮುಂದುವರೆದಂತೆ ಪ್ರತಿಯೊಂದು ಜೀವಿಯಲ್ಲೂ ಕಣ್ಣಿನ ಸಂಕೀರ್ಣತೆ ಹೆಚ್ಚುತ್ತಾ ಹೋಗಿ ಅದು ಮನುಷ್ಯನ ಹಂತದಲ್ಲಿ ಬಹಳ ಉತ್ತುಂಗಕ್ಕೆ ಏರಿದೆ. ಸುಮಾರು 40 ವರ್ಷಗಳ ಸ್ವಾಭಾವಿಕ ಜೀವನಕ್ಕೆ ಸಾಕಾಗುವಷ್ಟು ಗಟ್ಟಿತನವನ್ನು ನಿಸರ್ಗ ನಮ್ಮ ಕಣ್ಣುಗಳಿಗೆ ನೀಡಿದೆ. ತನ್ನ ಬುದ್ಧಿಶಕ್ತಿಯಿಂದ ಬದುಕಿನ ಕಾಲಾವಧಿ ಹೆಚ್ಚಿಸಿಕೊಂಡ ಮನುಷ್ಯ ಅದಕ್ಕೆ ಪ್ರತಿಯಾಗಿ ಕೆಲವು ಹೊಂದಾಣಿಕೆಗಳನ್ನು ನಿಸರ್ಗದ ಜೊತೆ ಮಾಡಿಕೊಳ್ಳಬೇಕು. ಆದರೆ ವಿಜ್ಞಾನ ಈ ಹೊಂದಾಣಿಕೆಗಳನ್ನು ಮನುಷ್ಯನ ಪರವಾಗಿ ತೂಗುತ್ತಿದೆ. ಕಣ್ಣಿನ ಪೊರೆ ನಿಸರ್ಗದ ಸಹಜ ನಡವಳಿಕೆ. ಅದರ ಚಿಕಿತ್ಸೆ ಮನುಷ್ಯನ ಬುದ್ಧಿಶಕ್ತಿಯ ವಿಜಯದ ಸಂಕೇತ. ಈ ಬೆಳವಣಿಗೆಗಳಲ್ಲಿ ಆಕಸ್ಮಿಕಗಳ ಪಾತ್ರ ಹಿರಿದು. ಅದಕ್ಕಿಂತ ಹೆಚ್ಚಿನದು ಅಂತಹ ಆಕಸ್ಮಿಕಗಳನ್ನು ಗ್ರಹಿಸುವ ತಾಳ್ಮೆ ಮತ್ತು ಚಿಂತನೆ. ಮನುಕುಲ ಅದೆಷ್ಟೆಷ್ಟು ಸಾಧಕರಿಗೆ ಆಭಾರಿಯಾಗಿ ಇರಬೇಕೆಂಬುದನ್ನು ಬಲ್ಲವರಿಲ್ಲ. ಇದು ಇಂದಿನ ವೈದ್ಯಕೀಯದಲ್ಲಿ ಆಕಸ್ಮಿಕಗಳು. ರಚನೆ ಕಿರಣ್ ಸೂರ್ಯ, ಜಾಣಧ್ವನಿ ಅಶ್ವಿನಿ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.